ಗೌಡ್ರ ರೀ ಗೌಡ್ರ. ಯಾರ ತಿಪ್ಪನ ಬಂತಡಿ. ಅಲ್ಲಲ್ಲ ತಿಪ್ಪ, ಏನಿಲ್ಲ ನಿನ್ನೆ ಹೊಟ್ಟೆ ಒಂಚೂರು ಕಿರಾಣಿಗೆ ಹೋಗಿಲ್ಲ ಕುಂತಿಲ್ಲ ಅಂತ ಏನಿಲ್ಲ. ಎಲ್ಲಿ ಹೋಗಿದ್ರಲ್ಲ ಸೆಟಕ್ ಇಬ್ರು? ಯವ್ವ ಲಕ್ಷ್ಮಕ್ಕ ಬೈ ಬಿಡವ ಯವ್ವ, ನಂದೇನಿಲ್ಲ ಎಲ್ಲ ಗೌಡ್ರ ನೋಡು. ಅದು ಈ ನಮ್ಮೂರಾಗ ಜಾತ್ರೆ ಐತಲ್ಲ, ಜಾಮವನ್ ಜಾತ್ರೆಗೆ ನಾಟಕ ಇಟ್ಕೊಂಡ್ರವ ಊರನ್ನವರು. ಅದಕ್ಕೆ ಊರನ್ನ ನಾಟಕ ಇಟ್ಕೊಂಡು ಗೌಡ್ರು ನಾನು ಮಾಡ್ತೀನಿ ಅಂತ ಹೋದ್ರವ. ಅಲ್ಲಿ ನೋಡಿದ್ರ ಇವ್ರ ಶತ್ರು ಆ ಭೀಮನ್ ಗೌಡ ಆತನು ನಾ ಮಾಡ್ತೀನಿ ಅಂತ ತಿಂತಾನ. ಇಬ್ರದ್ದು ಪೈಪೋಟಿ. ಆ ಮಾಸ್ತರ್ಗೆ ಹೇಳಿ ಒಪ್ಪಿಸಿ ಅದೆಲ್ಲ ಬರ್ಬೇಕಂದ್ರೆ ಮತ್ತೆ ಹೋಗಕ್ಕೆ ಆಗ್ಲಿಲ್ಲವ ನಿನ್ನೆ. ಯಾವ್ದು ನಾಟಕದ ಹೆಸರು ಏನು? ಕುರುಕ್ಷೇತ್ರ ಅಂತವಾ. ಕುರುಕ್ಷೇತ್ರನ? ಅದ್ರಾಗ ದುರ್ಯೋಧನ ಯಾರು, ಯುಧಿಷ್ಠಿರ ಯಾರು? ದುರ್ಯೋಧನ ಭೀಮನ್ ಗೌಡ, ಯುಧಿಷ್ಠಿರ ನಮ್ಮ ಗೌಡ್ರು ನೋಡ. ಲಕ್ಷ್ಮಕ್ಕ ಇದ್ರಾಗ ಮುಂದೆ ಏನೈತೆ ಕತಿ ಮುಂದಿಂದ ಮುಂದ್ಗ ದೇವ್ರಿಗೆ ಗೊತ್ತು. ಅನ್ಕೊಂಡೆ ಯಾವಾಗ ಕುರುಕ್ಷೇತ್ರ ಅಂತಂದ ಹೆಸರು ಹೇಳಿದಲ್ಲ ಹಿಂಗಾಗಿರ್ತೈತೆ ಅಂತ ಅದಕ್ಕೆ ಕೇಳಿದ್ನಿ. ಬೇಸತ್ತು ಆ ಜನ್ಮ ಶತ್ರುಗಳು ಇದ್ರ ಪಾತ್ರನ ಮಾಡತ್ತಾರ ತಗೋ. ಹಾ ನಡಿಲೈತಿಪ್ಪ, ರಜೆಗೆ ನಡಿ ಹೋಗ ನಡೀತಾಗ. ಲಕ್ಷ್ಮಕ್ಕ ಬರ್ತಿ ತಗೋರ ಹೊತ್ತಾತ. ರೊಟ್ಟಿ ಮಾಡಿ ಬಿಸಿ ಬಿಸಿ ತಿಂದು ಬಾ. ಅಷ್ಟೇ ಕೌಸಲ ಮಾಡಕತ್ತೀರಿ. ಎಲ್ಲರೂ ಹೋಗುತ್ತೆ ನಾನೇನಾರ ನಾಟಕದ ಇದು ಬರ್ಬೇಡಿ ಏನ್ ಬರ್ರಿ. ಯವ್ವ ಲಕ್ಷ್ಮಕ್ಕ, ನಾಟಕ ಮೇಸ್ಟರು ಹಿಂಗದ ನನ್ನ ಸ್ಟಿಕ್ಕು. ಆ ಸ್ಟಿಕ್ಕು ಬಡಿಗಿನ ತೊಗೊಂಡು ಬಿಡ್ತೀನಂತದ. ಕರೆಕ್ಟ್ ಟೈಮಿಗೆ ಅಲ್ಲಿ ಇರ್ಬೇಕಂತ. ನಿಮ್ಗೆ ಹುಡುಕಿ ದಿಮಾಕ್ ಮಾಡಕ್ ಹೋಗ್ರಿ. ಏನಿದ್ರು ನನ್ನ ಟೈಮಿಗೆ ಇಲ್ಲಿ ಇರ್ಬೇಕಂತಂದು ನಿನ್ನ ಆರ್ಡರ್ ಮಾಡ್ಯಾನಂತ. ನಿನಗೇನು ಗೊತ್ತು, ನಾವು ಹೋಗ್ಬೇಕು ಜಲ್ದಿ. ಹೌದು ಮರ ನಡಿ. ಮತ್ತೆ ಆ ಭೀಮನ್ಗಳನ್ನ ಮುಂದೆ ನಾವು ಮತ್ತೆ ಮಂಡಿಯವ್ರು ಕುತ್ಕೊಂಡು ಬಿಡಿಸಿ ಹೋಗೋದಿತ್ತು. ನಡಿ ಹೋಗೋಣ. ಅಲ್ರಿ ಗೌಡ್ರ, ನೀವು ಯುಧಿಷ್ಠಿರ ಆಗೋರು. ಒಂದು ಕೈಯಾಗ ಗದ ಇಲ್ಲಕ್ರೆ ಹೆಂಗ್ರಿ? ಮರ್ಯಾದೆ ಕಮ್ಮಿ ರೀ. ತಗೋರಿ ಒಂದು ಗದನ. ಯುಧಿಷ್ಠಿರ ಆಗಿ ಒಂದು ಬಾಣ ಬಿಲ್ಲು ಗದ ಇಲ್ಲ ಅಂದ್ರೆ ಮರ್ಯಾದೆ ಕಮ್ಮಿ ರೀ. ಹೌದು ನೋಡತ್ತಿಪ್ಪ. ಅಲ್ಲ ಈಗ ಎಲ್ಲಿ ಸಿಗ್ತಾವ ದಡಗಂತಂದು ಬಾಣ ಬಿಲ್ಲು ಅವೆಲ್ಲ ಮಾಡ್ಬೇಕಂದ್ರೆ ಸುಮ್ಮನಾಗತ್ತೇನು? ಗದಾ ಪದ ಎಲ್ಲ ಮತ್ತೆ ಎಲ್ಲರ ನಾಟಕ ಕಂಪ್ನಿಯವ್ರನ್ನ ಕೇಳ್ಬೇಕು. ಇವ್ರಿನ ನಾಟಕ ಕಂಪ್ನಿನ ಡೈಲಾಗು ಇವನ ಗಟ್ ಮಾಡೋದ್ರಾಗ ಇನ್ನ ಇಲ್ಲ. ಇನ್ನು ಇವ್ರಿಗೆ ಎಲ್ಲಿ ಸಿಗ್ತಾವ ಇನ್ನ ಹುಡುಕ್ಬೇಕು ಹಂಗಿದ್ರೆ. ಹೌದಲ್ಲೇ, ಆ ನನ್ನ ಮಗ ದಾಯದಿ ತರಕ್ಕಿಂತ ಮುಂಚೆಕ್ಕೆ ನಾನು ಉತ್ತರಬೇಕು ನೋಡು. ನೀವು ಹಿಂಗಂತೀರಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಹಿಡ್ಕೊಂಡ ಬಂದ್ಬಿಟ್ಟಿನಿ. ಹೌದನ್ಲಿ ತೊಂಬಲ್ಲಿ ನೋಡೋಣ ಹೆಂಗದವು. ನೋಡ್ರಿ ನಮ್ಮ ತಿಪ್ಪಗಿರಷ್ಟ ಇದು ನಿಮಗಿಲ್ಲ ನೋಡ್ರಿ. ನೋಡ್ರಿ ಗೌಡ್ರ ಹೆಂಗದವ, ಎಲ್ಲ ತಂದ್ಬಿಟ್ಟಿನ್ರಿ. ಗದಾ ಬತ್ತಳಿಕೆ ಬಿಲ್ಲು ಬಾಣ ಎಲ್ಲ ತಂದಿ ನೋಡ್ರಿ. ಹಂಗ ನೀವೇನಿಲ್ಲ, ಆ ಬತ್ತಳಿಕೆಗೆ ಒಂದೊಂದ ಬಿಲ್ ತಗೊಂಡ ಭೀಮನ್ ಗೌಡಗ ಬಿಡದ ಹಂಗ ಒಂದೊಂದ. ನನ್ನ ಗಂಡ ನೀವು ಸಿಗಬೇಕು ಇವ ದೃಷ್ಟಿ ತೆಗಿಬೇಕು. ಏನ್ ಚಂದ ಕಾಣ್ತೈತೆ ನನ್ನ ಗಂಡ. ಲುಡ ಭೀಮ ಕೊಂಡ್ಕೊತಾನ ರೀ. ನೀವು ದುರ್ಯೋಧನ ಅಂತ ಯುಧಿಷ್ಠಿರ ಪಾತ್ರನ ಬಿಟ್ಬಿಡ್ರಿ, ಭೀಮನ್ ಪಾತ್ರನ ಮಾಡ್ರಿ. ಒಂದ್ ನಮ್ನಿ ಭೀಮ ಬಂದ್ರೆ ಹಂಗ ಗಡ್ಡ ಸ್ಟೇಜ್ ನಡಿಗೆ ಆ ಗಡ ತಗೊಂಡ್ ಒಂದ ಹೇರಿದ್ರೆ ನೆಲನ ತೆಕ್ಕಿ ಬೀಳ್ತೈತ್ ನೋಡ್ರಿ. ಭೀಮನ್ ಪಾತ್ರ ಮಾಡ್ಬಿಡ್ರಿ, ಸುಮ್ನೆ ಭಾರಿ ಚಂದ ಕಾಣಕತ್ತೀರಿ. ಹೌದು ನೋಡ್ರಿ ಗೌಡ್ರ, ನಿಮ್ಮ ಆ ಗದ ಉತ್ಕೊಂಡು ನಿಂತು ನೋಡಿದ್ರ ಎಂತರಾದ್ರೂ ಕೊಂಡ್ಬಿಡ್ತಾರ ನೋಡ್ರಿ. ಏನ್ ಚಂದ ಕಾಣತ್ತೀರಿ. ಭೀಮ್ ಬಣ್ಣ ಕಾಣಕತ್ತಾರ ನೋಡ್ರಿ. ಬರ್ರಿ ಬಿಡ್ರಿ ನಿಮ್ದು. ಮತ್ತೇನಂತ ತಿಳ್ಕೊಂಡಿಲ್ಲ ಈ ಗೌಡ ಅಂದ್ರೆ ನೋಡು, ಇನ್ನ ನಾಳೆ ನಾಟಕದಾಗ ಸ್ಟೇಜ್ ಮೇಲೆ ಹಂಗ ಗದ್ದು ಮುಗಿಸ್ಬಿಡ್ತೀನಿ. ಸ್ಟೇಜ ಈಗ ಚಂದ ಕಾಣತ್ತ ನನ್ನ ಗಂಡ. ನಾ ಬಣ್ಣಗಿನ ಹಚ್ಚಿದ್ರೆ ಇನ್ನೂ ಚಂದ ಕಾಣ್ತಾನೆ. ತಿಪ್ಪ ನನಗಂತೂ ಮುಂದೆ ಒಂದ್ ಚೇರ್ ಹಿಡಿದಿಟ್ಟಿರ್ಬೇಕಾ ನೀನ? ಲಕ್ಷ್ಮಕ್ಕ, ನಿಂದ ಸೀಟ್ ಫಿಕ್ಸ್. ಯಾ ನನ್ನ ಮಗ ಅಡ್ಡ ಬರಲ್ಲ. ಅವನಲ್ಲಿ ಕೊಲೆನ ಮಾಡ್ಬಿಡ್ತೀನಿ ಅವತ್ತು. ಬಾಲಿ ಹೋಗೋಣ. ಆ ನನ್ನ ಮಗ ದಾಯದಿ ಹೆಂಗ್ ತಯಾರಿಗೆ ನೋಡಂಬ. ಹೌದು ನೋಡ್ರಿ, ಹೋಗೋಣ. ಲಕ್ಷ್ಮಿ ಬರ್ತೀನಿ. ಹೋಗ್ಬೇರಿ. ಬಂದ್ಮೇಲೆ ಇನ್ಮೇಲೆ ನಾಟಕ ಎಲ್ಲ ದಿನ ಮುಗಿಸ್ಕೊಂಡ್ ಬರ್ತಾರಲ್ಲ, ನಾನು ನಿಮ್ಗ ದೃಷ್ಟಿ ತೆಗಿತೀನಿ. ಇಲ್ಲಾಂದ್ರೆ ಯಾವನಾರ ಕೊಂಡ್ಬಿಟ್ಬಿಟ್ಟು ಅಂದಾಗಸೆ. ತಿಪ್ಪ ಏನ್ಲೇ ಇದು? ನಾವು ಒಂದ ಗದ ಹೊತ್ಕೊಂಡ್ ಬಂದಿವಿ ಅಂದ್ರೆ ಅವನು ಗದ ಹೊತ್ಕೊಂಡ್ ಬಂದ್ಬಿಟ್ಟನಲ್ಲೇ. ಅಲ್ರಿ ಗೌಡ್ರ, ಮೊದ್ಲ ದುರ್ಯೋಧನ ಮತ್ತೆ ಗದ ಇಲ್ದ ಇರಂಗಿಲ್ಲಲ್ರಿ. ಗದ ತದ್ಕ ತಂದಾಬಿಟ್ಟಾನ ಅವನು. ಬಂದ್ರೇನಪ್ಪ ಇಬ್ರು ಊರ್ ಗೌಡ್ರು. ಅಲ್ಲ ಬೇರೆ ಎಲ್ಲ ಜನ ಬಂದು ಪ್ರಾಕ್ಟೀಸ್ ಮಾಡಾಕತ್ತಾರ ಆಗ್ಲೇ ಡೈಲಾಗ್. ನೀವೇನಯ್ಯಪ್ಪ ಈ ಬಂದ್ರಲ್ಲ, ನಾನು ನಿಮ್ಗೆ ಹೇಳಿಲ್ಲ ಜಲ್ದಿ ಬರ್ರಿ ಅಂತಂದು. ಇವತ್ತು ಸುಮ್ಮನೆ ಏನೋ ಹೋದ್ ಫಸ್ಟ್ನೇ ದಿವಸ ಏನೊಂದು 10-15 ನಿಮಿಷ ಹೆಚ್ಚು ಕಮ್ಮಿ ಅಂತ ಸುಮ್ಬಿಟ್ಟಿನಿ. ಟೈಮ್ ಅಂದ್ರೆ ಟೈಮ್, ಇಲ್ಲಿ ಹಾಜರ್ ಇರ್ಬೇಕಷ್ಟೇ. ಹ್ಞೂನ್ರಿ ಮೇಸ್ಟ್ರ ಆಯ್ತ್ರಿ. ನಾನು ಹ್ಞೂನ್ರಿಪ್ಪ, ನಾನು ಆಯ್ತು. ಅಲ್ಲ ಇವತ್ತೇನು ನಾಟಕ ಐತೇನ? ಇಲ್ಲಲ್ಲ. ಅಲ್ಲ ಗದಾಗಿದ ಯಾಕೆ ಇವತ್ತು ಹೊತ್ಕೊಂಡ್ಬಂದ್ಬಿಟ್ರಿ? ಗದಾ ಬಿಲ್ಲು ಬದ್ದಳಿಕೆ ಅಲ್ಲ ಇವತ್ತೇನು ಅವಶ್ಯಕತೆ ಇಲ್ಲ. ಇನ್ನ ನೀವು ನಾಟಕ ಡೈಲಾಗ ಮಾತಾಡಿಲ್ಲ, ಏನ್ ಮಾತಾಡ್ತೀರಿ ಏನೋ ಗೊತ್ತಿಲ್ಲ. ಇನ್ನ ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ರಲ್ಲ ಗದಾ ಹೊತ್ಕೊಂಡು. ಇವತ್ತಿಂದ ನಾವು ಹೊಡೆದಾಟ ಸ್ಟಾರ್ಟ್ ಮಾಡಂಗಿದ್ರೆ ಏನ್ ಮತ್ತೆ? ಹಂಗಲ್ರಿ ಮೇಸ್ಟ್ರ. ಅಲ್ಲ ಮತ್ತ ಗದಾ ತಂದಿಲ್ಲ ಹಂಗ ಹಿಂಗಂತ ನೀವ ಬೈದಿದ್ದೀರಿ ಅಂತಂದು ಮೊದ್ಲ ಹಿಡ್ಕೊಂಡ್ ಬಂದ್ಬಿಟ್ಟಿವ್ರಿ. ಆದ್ರೆ ನಿಮ್ಗೆ ಬೇಡ ಅಂದ್ರೆ ಇಲ್ಲೇ ಇಟ್ಟಿರ್ತೀವ್ರಿ. ಯಾವಾಗ ನೀವು ಹೇಳ್ತೀರಿ ನೋಡ್ರಿ ಅವಾಗ ತಗೊಂಡು ನಾಟಕ ಪ್ರಾಕ್ಟೀಸ್ ಮಾಡ್ತೀವ್ರಿ. ಇಲ್ಲೇ ಇಡ್ತೀವಿ ತೋರಿ ಬೇಕಿದ್ರ. ಆಯ್ತು ಬರ್ರಿ, ಡೈಲಾಗ್ ಪ್ರಾಕ್ಟೀಸ್ ಮಾಡ್ಬೇಕು. ಬರ್ರಿ ಹೇಳ್ಕೊಡ್ತೀನಿ, ಒಬ್ರು ಹೇಳ್ಬರ್ರಿ. ನೋಡ್ರಿ, ಈಗ ಭೀಮನ್ ಗೌಡ್ರ ಏನದಾರಲ್ಲ ಅವರು ದುರ್ಯೋಧನ ಅದಾರಲ್ಲ, ನೀವು ಸಿದ್ದನ್ ಗೌಡ್ರ, ಈಗ ನೀವು ಯುಧಿಷ್ಠಿರ. ನೀವೇನು ಪಂಚ ಪಾಂಡವ್ರು ಇರ್ತೀರಿ. ಪಾಂಡವ್ರ ಹಿಂದೆ ಬರ್ತಾರ್ರಿ. ಆಮೇಲೆ ಒಂದ್ 4 ಮಂದಿನ ಹಿಂದೆ ನಿಮ್ ಜೊತೆ ಕಳ್ಸಿದ್ರ ಹಾಕ್ಬಿಡ್ರಿ. ಮೇನ್ ನಿಮ್ಮ ಕ್ಯಾರೆಕ್ಟರ್ ನೀವ ಮೇನ್ ಡೈಲಾಗ್ ಎಲ್ಲ ನಿಮ್ಮ ಪರ್ಫೆಕ್ಟ್ ಆಗಿ ಇರ್ಬೇಕ್ರಿ. ಅವೇನು ಅಷ್ಟು ಇದಿರಂಗಿಲ್ ಬಿಡ್ರಿ. ಈಗ ನೋಡ್ರಿ, ಈಗ ನೀವು ಡೈಲಾಗ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋರಿ.
ಈಗ ನೀವು ಹೋಗಿ ದುರ್ಯೋಧನನಂತಲ್ಲಿ ಸೋದರ ಸಹೋದರ ದುರ್ಯೋಧನ ನಮಗ್ ಏನೇನು ಆಸ್ತಿ ನಮ್ಮ ಭಾಗಕ್ಕೆ ಬರೋದೈತೆ ನಮ್ಮ ಆಸ್ತಿ ನಮಗ್ ಕೊಡಪ್ಪ ಅಂತ ಕೇಳ್ಬೇಕು ನೀವು. ಅಲ್ರಿ ನಾನ್ಯಾಕೆ ಹೋಗಿ ಹೋಗಿ ನನ್ನ ಮಗನಂತಲ್ಲಿ ಆಸ್ತಿ ಕೇಳ್ರಿ, ನನ್ಗ ಸುಟ್ಟು ಸುಡ್ಲಾರ್ದಷ್ಟು ಆಸ್ತಿ ಐತಿ, ಇನ್ನ ಅವಂಗ ದಾನ ಮಾಡ್ಬಿಡ್ತೀನಿ, ನಾನ್ಯಾಕೆ ಅವ್ನ್ ಕೇಳಕ್ ಹೋಲ್ರಿ? ಅಯ್ಯೋ ನಡೆ ಬಾರ. ಏ ಗೌಡ, ಈಗ ನೀನು ಊರ್ ಗೌಡ ಆಗಿಲ್ಲ, ಯುಧಿಷ್ಠಿರಾಗಿದ್ದ ಅರವರ ಐತಿಲ್ಲ ನಿನಗ, ಆತ ದುರ್ಯೋಧನ ಕೇಳ್ಬೇಕಷ್ಟೇ. ಆತ್ರಿ ಕೇಳ್ತೀನ್ರಿ, ಏನ ಪಾತ್ರದಾಗ ಅದೀನಿ ಅಂತ ಕೇಳ್ತೀನ್ರಿ. ಏ ಸಹೋದರ ನಾ ದುರ್ಯೋಧನ, ನೀ ನನ್ನ ಭಾಗಕ್ಕೇನು ಆಸ್ತಿ ಕೊಡೋದೈತೆಲ್ಲ ತಗೊಂಡ್ ಬಗದ್ಬಿಡ ನನ್ನ ಹೆಸರ್ಲೆ. ಗೌಡ್ರ ಹಂಗಲ್ರಿ, ಅದು ಡೈಲಾಗ್ ಹೆಂಗ್ ಹೇಳ್ಬೇಕಂದ್ರ ನಿಮಗ್ ಬರವಲ್ತು, ಮತ್ ಹೆಂಗ್ ಹೇಳ್ಬೇಕ್ರಿ? ಸಹೋದರ ದುರ್ಯೋಧನ, ನನ್ನ ಎಲ್ಲಾ ಆಸ್ತಿ ನನ್ನ ಭಾಗಕ್ಕೆ ಬರೋದನ್ನ ನನಗ ಒಪ್ಪಿಸಿ ಬಿಡು ಅಂತ ಕೇಳ್ಬೇಕು. ಹಾ ಆಯ್ತ್ರಿ. ಸಹೋದರ ದುರ್ಯೋಧನ, ನೀನು ನನ್ನ ಎಲ್ಲಾ ಆಸ್ತಿಯನ್ನು ನನಗೆ ಒಪ್ಪಿಸಿ ಬಿಡು ಅಂತ ಕೇಳ್ಬೇಕು. ಅಯ್ಯೋ ಗೌಡ್ರ ಹಂಗಲ್ರಿಪ್ಪ, ಯಪ್ಪ ನಿಮ್ಗೆ ಹೇಳ್ಕೊಡ್ದ ನಮ್ ಅಲ್ರಿ, ನಾ ಹೇಳ್ಬೇಕಂತದನ್ನ ಯಾಕೆ ಹೇಳ್ತೀರಿ? ಏನ್ ಡೈಲಾಗ್ ತಾಟ ಹೇಳ್ರಿ, ಈಗ ಹೇಳ್ತೀನಿ ನೋಡ್ರಿ, ಹಂಗ ಹೇಳ್ರಿ. ಅಲ್ರಿ ಮೇಷ್ಟ್ರ, ನೀವ್ ಹೆಂಗ್ ಹೇಳಿರಿ ಹಂಗ ಹೇಳಿನಿಲ್ರಿ, ಒಂದು ಚೂರು ತಪ್ಪು ಹೇಳಿಲ್ಲಲ್ರಿ ನಾನು. ಹೌದಲ್ರಿ ಮೇಷ್ಟ್ರ, ನಮ್ ಗೌಡ್ರು ನೀವು ಹೇಳ್ದಂಗ ಹೇಳ್ಯಾರ, ಸುಮ್ಕ ಅವ್ರನ್ನ ಬೈತೀರ ನೋಡ್ರಿ. ಈಗ ನಾ ಹೇಳ್ತೀನಿ ಹಂಗ ಹೇಳ್ರಿ. ಹೇಳ್ರಿ. ಸಹೋದರ ದುರ್ಯೋಧನ, ನನ್ನ ಭಾಗಕ್ಕೆ ಬರುವಂತಹ ನನ್ನ ಆಸ್ತಿಯನ್ನು ನನಗೆ ಒಪ್ಪಿಸಿ ಬಿಡು. ಸೋದರ ದುರ್ಯೋಧನ, ನನ್ನ ಭಾಗಕ್ಕೆ ಬರ್ಬೇಕಾಗಿದ್ದ ಆಸ್ತಿನ ನನಗ ವಾಪಸ್ಬಿಡು. ಅಲ್ರಿ ಗೌಡ್ರ, ಡೈಲಾಗ್ ಹೇಳ್ಬೇಕಂದ್ರ ನಾ ಹೆಂಗ್ ಹೇಳಿನಲ್ರಿ, ರಾಗಬದ್ಧವಾಗಿ ಸ್ವರವಾಗಿ ಆ ಒಂದು ಮಾತಿನೊಳಗ ಸ್ವಾರಸ್ಯ ಇರ್ಬೇಕ್ರಿ. ಹಂಗ ಆಡು ಭಾಷೆದಾಗ ಮಾತಾಡ್ಬಾರ್ದ್ರಿ, ಅದ್ರ ಡೈಲಾಗಿನ ಮಹತ್ವನ ಬೇರೆ ಇರತ್ರಿ. ಹಂಗ ಮಾತಾಡ್ರಿ, ನೀವೇನ್ರಿ ಹಂಗ ನಾವು ನೀವು ಮಾತಾಡ್ದಂಗ ಮಾತಾಡಿದ್ರ ಅಲ್ರಿ ಅಂದ. ಅಲ್ರಿ ಬರೀ ನನ್ನ ಕೇಳ್ತೀರಿ, ಆತಿಗೆ ಹೇಳ್ರಿ ನೋಡೋಣ, ಆತ ಹೇಳ್ತಾನೆ ನಾನು ನೋಡೋಣ. ಸರಿ ಗೌಡ್ರ, ಭೀಮನ್ ಗೌಡ್ರ, ಈ ಸಲ ನಿಮ್ಗೆ ಹೇಳ್ರಿ ನೋಡೋಣ. ನಾಮೇಷ್ಟ್ರ ನಾನ್ ಹಿಂಗೆಲ್ಲ ತಿಳಿತೀನಲ್ರಿ, ನಾ ಕರೆಕ್ಟ್ ಹೇಳ್ತೀನಿ ಹೇಳ್ರಿ. ನಿಮಗ ಆಸ್ತಿ ಯಾವ ಆಸ್ತಿ? ನಿಮಗ ಯಾವ ಆಸ್ತಿನೂ ಇಲ್ಲ, ಅದೆಲ್ಲ ನಮ್ಮದು ಸೊತ್ತಾಗಿದೆ. ಇನ್ಯಾವ ಆಸ್ತಿನೂ ನಿಮಗೆ ಕೊಡೋ ಹಾಗಿಲ್ಲ. ನೀವು ಅಜ್ಞಾತವಾಸವನ್ನು ಅನುಭವಿಸಿ ಬಂದ ಕಾರಣಕ್ಕೆ ಕೊಡ್ಬೇಕಂತಂದು ಏನಿಲ್ಲ. ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ. ಯಪ್ಪ ನಮ್ ಗೌಡಿಗೆ ಈಟುದ್ದ ಡೈಲಾಗ ಈ ತಿಳಿದಂಗ ಬಿಡು. ಅಜ್ಞಾತ ವಾಸದಾಗ ಇಂದ ಕೇಳಕತ್ತೀರಿ, ನಾವು ಕೊಡೋದಿಲ್ಲ. ನೋಡ್ರಿ ಮೇಷ್ಟ್ರ, ಇನ್ನ ನಾನಾರ ಎಷ್ಟು ಚೊಕ್ಕಾಗಿ ಎಷ್ಟು ಚಂದಗೆ ಕಸ್ತೂರಿ ಕನ್ನಡದಾಗ ಹೇಳಿದೆ. ಅವ್ ನೋಡ್ರಿ ಇವು ಹೆಂಗ್ ಹೇಳಕತ್ತ, ಸಣ್ಣ ನೋಡ್ರು ಶಾಲೆಗೆ ಪಾಠ ಒಪ್ಪಿಸ್ತಿರ್ತಾವಲ್ಲ ಹಂಗ ಹೇಳತ್ತ ನೋಡ್ರಿ. ಗೌಡ್ರ ಈ ಬ್ಯಾಬ್ರಿ ಇದು ಉದ್ದಾಗತ್ತ, ಆಮೇಲೆ ಮುಂದಿನ ಡೈಲಾಗ್. ಈಗ ತರ್ರಿ ಒಂದು ಇನ್ನ ಸಾಂಗ್ ಹೇಳ್ತೀನಿ. ಏನಪ್ಪ, ನೀವು ಕುಂತಿ ಪುತ್ರರು ನೀವು, ನಮ್ಗ ಯಾವ್ದು ಸಂಬಂಧ ಇಲ್ಲ, ನಿಮಗ್ ನಾವು ರಾಜ್ಯ ಕೊಡೋದಿಲ್ಲ ಅಂತ ಹೇಳ್ರಿ. ಇದನ್ನ ಹೇಳ್ತೀನಿ ನೋಡ್ರಿ ಬೇಕಿದ್ರೆ. ನೀವು ಕುಂತಿ ಪುತ್ರರು, ನಿಮಗ್ ನಾವು ಯಾವ ಆಸ್ತಿನೂ ಕೊಡಂಗಿಲ್ಲ, ಏನಿಲ್ಲ ನಾವು. ಯಾಕ ನಾವು ಕುಂತಿ ಪುತ್ರರಾದ್ರ ನಮ್ಗೆ ಯಾಕೆ ಆಸ್ತಿ ಕೊಡ್ಬಾರ್ದು? ಬಿಡುತ್ತೆ ನಾನು ನೋಡ್ ಮತ್ತೆ ಕೇಳ್ಬಾ ನೋಡೋಣ, ಹೆಂಗ್ ಕೇಳ್ತಿದಿ, ಹೆಂಗ್ ಕೊಡ್ತೀನಿ ಅಂತ ನೋಡ್ತೀನಿ ಬಾ. ಒಂದ ಇಟ್ಟು ತೆಗೆದ್ಬಿಟ್ಟಾದ್ರ ಗಿಮಿ ತಿರುಗಿ ನೋಡು. ಯಾಕ್ಲೆ ಭೀಮನ್ಗೌಡ, ನನಗ ಗಿಮಿ ತಿರ್ಕೊಂಡ್ ಕೊಡ್ತೀಯ ಬಾ. ನಿನ್ನ ಪಾತಾದಾಗ ಹಾಕಿ ತುಳಿದು ನಮ್ಮನಿ ಮಣ್ಣಿಂದ ಗಡಿಗೆನ ಮಾಡ್ಬಿಡ್ತೀನಿ ಬಾ. ಕುಂಬಾರ ಗಡಿಗೆ ಇದ್ದಂಗ ಹೆಂಗೋ ಹಂಗ ಮಾಡ್ಬಿಡ್ತೀನಿ ಬಾ. ನಿನ್ನ ಗೌಡ್ರ ಇಬ್ರು ಗೌಡ್ರ ನೋಡ್ರಿ, ನಾ ನಿಮ್ಮ ಮೊದ್ಲೇ ಏನ್ರಿ, ಇಲ್ಲಿ ಬರೀ ಪಾತ್ರದಂಗಿದ್ರಾಗ ನಾಟಕ ಮಾಡಂಗಿದ್ರ ಬರ್ರಿ, ಇಲ್ಲ ನಡ್ಬಿಡ್ರಿ ಹೊರಗ. ಅಲ್ಲ ಜಗಳ ಬೇಡ್ರಿ ಅನ್ನಂಗಿಲ್ಲ, ಮತ್ತೆ ಜಗಳಕ್ ನಿಂತ್ರೆ ನೀವು ಹೇಳ ಡೈಲಾಗ್ ನಾಟಿಗೆ ಹೇಳಕ್ ಬರಂಗಿಲ್ಲ, ಜಗಳಕ್ ನಿಂದಿರ್ತಾರೆ. ಭೀಮನ್ಗೌಡ ಇಲ್ಲಿ ತಗೊಳ್ಳಿಲ್ಲ ಹೇಳ್ರಿ ಮೇಷ್ಟ್ರ. ಅಲ್ಲ ನಾ ಹೇಳ್ಕೊಡೋದೇನ ನೀನ್ ಹೇಳೋದೇನ? ನಾ ಹೇಳಿದಷ್ಟೇ ಹೇಳ್ಬೇಕಷ್ಟ. ಆಯ್ತು ತಗೋರಿ. ಕುಂತಿ ಪುತ್ರರಾದ ನಿಮಗ ನಾವು ಯಾವ ರಾಜ್ಯನೂ ಕೊಡಂಗಿಲ್ಲ, ನಾವು ಮಾತ್ರ ರಾಜ್ಯಭಾರ ಆಳ್ತೀವಿ ಅಂತ ಹೇಳ್ಬೇಕು. ನೀವು ಕುಂತಿ ಪುತ್ರರಾದದಕ್ಕ ನಿಮಗ್ ಯಾರ ರಾಜ್ಯನೂ ಕೊಡಂಗಿಲ್ಲ, ನೀವು ಹೋರಿ, ನಾವ ರಾಜ್ಯಭಾರ ಮಾಡ್ತೀವಿ. ಹಂಗಲ್ರಿ ಭೀಮನ್ಗೌಡ್ರ, ಕುಂತಿ ಪುತ್ರರಾದ ನಿಮಗ ಯಾವ ರಾಜ್ಯಭಾರಕ್ಕೂ ಅವಕಾಶ ಇಲ್ಲ, ನಾವೇ ರಾಜ್ಯ ಆಳ್ತೀವಿ ಅಂತ ಹೇಳ್ರಿ. ಕುಂತಿ ಪುತ್ರರಾದ ನೀವು ಯಾವ ರಾಜ್ಯ ಆಳಕ್ಕೂ ಯೋಗ್ಯತೆ ಇಲ್ಲ, ನಾವೇ ಆಳ್ತೀವಿ. ಸಿದ್ದನಗೌಡ್ರೆ ಇವಾಗ ನೀವು ಹೇಳ್ರಿ, ನಾವು ನಮ್ಮಪ್ಪ ಈ ರಾಜ್ಯಕ್ಕ ಸಹೋದರ, ನಾವು ನಮ್ಮಪ್ಪ ಎಲ್ಲ ಈ ರಾಜ್ಯಕ್ಕ ಸಂಬಂಧಪಟ್ಟವರು, ನಮಗೂ ಸಮಭಾಗ ಬೇಕು ಅಂತ ಕೇಳ್ರಿ. ಯಾಕ್ಲೆ ನರಸಿಂಹನ, ನಾವು ಈ ರಾಜ್ಯಕ್ಕ ಸಂಬಂಧಪಟ್ಟರ, ನಮಗೂ ಸಮಭಾಗ ಬೇಕು. ನೀನೊಬ್ಬತ್ತ ರಾಜ್ಯಭಾರ ಮಾಡಿದ್ರ ನಾವೇನ್ ಚಿಪ್ಪಿಡ್ಕೊಂಡ್ ತಿರ್ಕೊಂಡು ಹೋಗೋಣ, ನಮಗೂ ಬೇಕ. ಆತ್ ನಡಿ ಮುಗಿತ್ ನಾಟಕ. ಅಯ್ಯೋಯ್ಯಪ್ಪ, ಇವ್ರಿಗೆ ಹೇಳ್ಕೊಡೋ ಜೊತೆಗೆ ನನ್ನ ನಡೆ ಬರ ಇನ್ನ ಇಷ್ಟೊತ್ತಾತು ಬರೀ ಆ ಡೈಲಾಗ್ ಅದು ಒಂದ್ ಹೇಳವಲ್ಲ ಇದು ಒಂದ್ ಹೇಳವಲ್ಲ. ಬೆಳಕರದ್ರಿಂದ ಮುಗಿಯಂಗಿಲ್ ಬಿಡು ಇದೇನು. ಸಿದ್ದನಗೌಡ, ನಿನ್ನ ನಾಲ್ಗೆ ಏನು ಬಚ್ಚಲದು. ನಾ ಏನ್ ಹೇಳ್ತೀನಿ ನೀನೇನ್ ಹೇಳ್ತಿದ್ದಿ, ನಾ ಹೇಳೋ ಡೈಲಾಗ್ ಅಟ ಹೇಳೋ. ನೀನ್ ಮತ್ತೆ ನನ್ನ ನಡಕ್ಕೆ ಏನಾರು ಸೇರಿಸ್ಕೋಬಾಕ. ಎಲ್ಲವೂ ತಮ್ದಾಗ ಏನೇನ ಸೇರಿಸ್ಕೊಂಡು ಆ ಡೈಲಾಗ್ನ ಕೆರ ಹಿಡಿಸ್ಬಿಡ್ತಾರೆ ಅವ್ರು. ಆತು ಹೇಳ್ರಿ ಮೇಷ್ಟ್ರ, ತಪಾತ್ರಿ, ಇನ್ನಮ್ಮ ಹಂಗ ಅನ್ನಂಗಿಲ್ಲ. ಅದೇನ ಅವು ಅದು ನೋಡಿದ್ರ ಹಂಗ ಮೈಯಾಗ ರಕ್ತ ಕುದಿತೈತ್ರಿ, ಅದು ಹಂಗ ಬಂದ್ಬಿಡ್ತ್ರಿ.
ಏನಾಗಲ್ಲ ತಗೋರಿ ಈ ಕರೆಕ್ಟ್ ಹೇಳ್ತೀನಿ ತಗೋರಿ. ಕುಂತಿ ಪುತ್ರರಾದ ನಾವು ಈ ಆಸ್ತಿಗೆ ಸಂಬಂಧಪಟ್ಟವರು. ನಮ್ಮ ಭಾಗಕ್ಕೆ ಬರ್ಬೇಕಾಗಿದ್ದ ಆಸ್ತಿನ ನಮಗೆ ಕೊಟ್ಟು ಬಿಡಿ. ಕುಂತಿ ಪುತ್ರರಾದ ನಾವು ನಮ್ಮ ಭಾಗಕ್ಕೆ ಬರ್ಬೇಕಾಗಿದ್ದ ಆಸ್ತಿನ ನಮಗ ಕೊಟ್ಟು ಬಿಡಿ. ಅಯ್ಯಪ್ಪ ಎಷ್ಟಲ್ಲ ಇಳಿಸಲ್ಲ ಏರಿಸ್ತಾನ. ಅಯ್ಯಪ್ಪ ಸರಿ ಬಿಡು, ಒಟ್ಟು ಸುಮ್ಮನೆ ನೆಟ್ಗಾರ ಹೇಳಿದ್ನಲ್ಲ, ಮುಂದಿನ ಡೈಲಾಗ್ ಆಮೇಲೆ ಮತ್ತೆ ಮಾತಾಡ್ಕೊಂತೀನಿ. ಒಟ್ಟು ತಿದ್ಕೊಂತ ಬಂದ್ರಾತು.